ಇವತ್ತು ಈ ಟ್ರೈಲರ್ ಲಾಂಚ್ ಬಗ್ಗೆನೇ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಈ ನಾರ್ಮಲ್ ಟ್ರೈಲರ್ ಲಾಂಚಿಗೆ ಪ್ರೆಸ್ ಮೀಟ್ ಅವಶ್ಯಕತೆ ಇರೋಕ್ಕೆ ಡೇಟಾ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಒಂದು ಯಾರು ಟ್ರೈ ಮಾಡದಿರೋ ಅಂಥ ಒಂದು ಕಾನ್ಸೆಪ್ಟ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಇದರಿಂದ ವರ್ಕ್ ಮಾಡಿ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡದಿರೋ ಅಂಥದ್ದನ್ನು ಇವು ಫಸ್ಟ್ 45 ಟೀಮು ಟ್ರೈ ಮಾಡ್ತಿದೆ. ಅಟ್ ಎ ಟೈಮ್ ಇನ್ನು 7 ಡಿಸ್ಟಿಕ್ಸು ಇನ್ಕ್ಲೂಡಿಂಗ್ ಬೆಂಗಳೂರು 8 ಪ್ಲೇಸಸ್ಸು ಅಟ್ ಎ ಟೈಮ್ ಇವೆಂಟ್ ನಡೆಯುತ್ತೆ. ಬಟ್ ಅವ್ರಿಗೆ ವರ್ಚುವಲ್ ಆಗಿರ್ತಾರೆ, ಇಲ್ಲಿ ರಿಯಲ್ ಆಗಿರ್ತಾರೆ. ಬಟ್ ಇಬ್ಬರಿಗೂ ಕನೆಕ್ಷನ್ ಇರುತ್ತೆ. ಅಂದರೆ ಅಲ್ಲಿ ಥಿಯೇಟ್ರಲ್ಲಿರೋ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು, ಉಪ್ಪಿ ಸರ್ ಆಗ್ಬೋದು, ರಾಜ್ ಬಿ ಶೆಟ್ಟಿ ಅವ್ರು ಆಗ್ಬೋದು, ಇಡೀ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆನೂ ಮಾತಾಡ್ಬೋದು. ಇಲ್ಲಿರೋರು ಅಲ್ಲಿಂದ ಆ ಥರ ಇವಾಗ ಲೈವ್ ನಾವಿಬ್ಬರು ಆಪೋಸಿಟ್ ಹೆಂಗೆ ಕೂತಿದ್ದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಸ್ಕ್ರೀನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂಬ್ ಅವ್ರ ಹತ್ರ ಎಲ್ಲ ಕರೆಸಿ 1-2-3 ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಚೆನ್ನೈಯಿಂದೆಲ್ಲ ಕರೆಸ್ತಾ ಇದ್ದೀವಿ. ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು. ದಿಸ್ ಇಸ್ ದ ಸ್ಪೆಷಲ್. ಅದು ನಮ್ಮ ರಮೇಶ್ ರೆಡ್ಡಿ ಸರ್, ಅರ್ಜುನ್ ಜನ್ಯ ಸರ್ ಒಂದು ಇಷ್ಟು ವರ್ಷಗಳ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದನ್ನ ಎಫೆಕ್ಟ್ನ ಎಲ್ಲ ಜನ ನೋಡಬೇಕು ಅನ್ನೋದು ಆಸೆ ಅಷ್ಟೇ. ಟೆಸ್ಟ್ ಏನಿಲ್ಲ, ಅವರು ಆಲ್ರೆಡಿ 2-3 ಡೇಸಲ್ಲೇ ಮಾಡೋಕ್ಕೆ ರೆಡಿ ಇದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಅವರು ಬರ್ತಾರೆ. ಬಂದು ಥಿಯೇಟರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ, UFO ಕ್ಯೂಬ್ ಜೊತೆ ಮಾತಾಡಿದ್ವಿ. ಅವ್ರಿಗೂ ಇದು ಚಾಲೆಂಜ್ ಇದು, ಯಾಕಂದರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಇದ್ರನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಲ್ಯಾಂಡ್ ಮಾರ್ಕ್. ನೆಕ್ಸ್ಟ್ ಮಾಡೋವರೆಗೂ ನೀವು ಹೇಳಿದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದ್ದೀವಿ ಸರ್. ಅದು ಸರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲೇ ಒಂದು ಥಿಯೇಟ್ರಲ್ಲಿ ಥಿಯೇಟ್ರ್ ಟು ಥಿಯೇಟ್ರ್ ಹೆಂಗೆ ಹೋಗುತ್ತೆ, ಏನಾದ್ರು ಡಿಲೇ ಸೆಕೆಂಡ್ಸ್ ಬರುತ್ತಾ, ಅದು ಬಂದರೆ ಹೆಂಗೆ ಮ್ಯಾನೇಜ್ ಮಾಡೋದು, ಏನೇನು ಚಾಲೆಂಜಸ್ ಬರುತ್ತೆ, ಇನ್ನೊಂದು 3-4 ದಿನದಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ 15ನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ 15ನೇ ತಾರೀಕು. ಇಲ್ಲ ವೆರಿ ಟ್ರೂ ಸರ್. ಓಕೆ, ಓಕೆ, ಅಲ್ಲಿಂದ ಒಂದು ಲೈವ್ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಟ್ರಯಲ್ ಅಂಡ್ ಎರರ್ ಆಗಿತ್ತು. ಇಲ್ಲ, ಇವತ್ತಿನ ದಿನಕ್ಕೆ ಇಟ್ಸ್ ಪಾಸಿಬಲ್ ಸರ್. ಎಸ್ ಸರ್, ಯು ಆರ್ ರೈಟ್. ಅಲ್ಲ, ಅದು ಕ್ಯೂಬಲ್ ಮಾಡೋದು ತುಂಬಾ ಕಷ್ಟ. ಕರೆಕ್ಟ್. ಮೇಡಮ್, ಇದು ಈಗ ಒಂದು ಟ್ರೇಲರ್ ಒಂದು ಟೈಮಲ್ಲಿ ರಿಲೀಸ್ ಮಾಡ್ತೀವಿ, ಬೆಂಗಳೂರಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಬಟ್ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರುಗಳು ಇವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಇರುತ್ತಲ್ಲ ಮೇಡಮ್. ಶಿವಣ್ಣ ಅವ್ರ ಜೊತೆ ನೋಡೋಕ್ಕೆ ಎಲ್ಲರೂ ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ, ಹೊಸಪೇಟೆಯಿಂದ ಬರೋಕ್ಕಾಗೋದಿಲ್ಲ. ಸೊ ಆ ಅಭಿಮಾನಿಗಳನ್ನ ವಿ ವಾಂಟ್ ಟು ಅಟೆಂಡ್ ಡೈರೆಕ್ಟ್ಲಿ ಲೈವ್ ಟು ಲೈವ್. ಬಟ್ ಎಲ್ಲ ಕಡೆ ನಾವು ಒಂದು ಅಟ್ ಎ ಟೈಮ್ ಹೋಗೋಕ್ಕಾಗೋದಿಲ್ಲ. ಸೊ ಒಂದು ಟೈಮ್ಗೆ ಲೆಟ್ ಅಸ್ ಯೂಸ್ ದಿಸ್ ಟೆಕ್ನಾಲಜಿ ಆ್ಯಂಡ್ ಮೀಟ್ ಆಲ್ ದ ಫ್ಯಾನ್ಸ್ ಎವ್ರಿವೇರ್ ಅನ್ನೋದು ಶಿವಣ್ಣ ಅವರ ಎಲ್ಲರ ಆಸೆ. ಆ್ಯಂಡ್ ಅಭಿಮಾನಿಗಳ ಆಸೆನೂ ಕೂಡ ಈ ಫಿಲ್ಮ್ಗೆ. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಭಿಮಾನಿಗಳು. ಸೊ ಅವ್ರಿಗೋಸ್ಕರ ನಾವೇನಾದರೂ ಮಾಡೋಣ ಅಂತ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಮೇಡಮ್. ಅಂದರೆ ಅವ್ರು ದೇ ವಾಂಟ್ ಟು ಸೆಲೆಬ್ರೇಟ್ ದ ಟ್ರೈಲರ್ ಓನ್ಲಿ. ಒಂದು ಸಿನಿಮಾ ರಿಲೀಸ್ ಥರ ದೇ ವಾಂಟ್ ಟು ಸೆಲೆಬ್ರೇಟ್ ಅಂತ. ಖಂಡಿತ ಫಿಲ್ಮ್ ರಿಲೀಸ್ ಆದ್ಮೇಲೆ ವಿಲ್ ಹ್ಯಾವ್ ಅ ಸಕ್ಸಸ್ ಟೂರ್. ಡೆಫಿನೆಟ್ಲಿ ವಿಲ್ ಗೋ ದರ್. ಟ್ರೇಲರ್ಗೆ ಯಾರೂ ಮಾಡಿಲ್ವಲ್ಲ ಮೇಡಮ್. ಸೊ ಫಿಲ್ಮ್ ರಿಲೀಸ್ ಆದ್ಮೇಲೆ ಎಲ್ಲರೂ ಮಾಡ್ತಾರೆ. ಟ್ರೇಲರ್ಗೆ ನಾವು ಅವ್ರ ಜೊತೆ ಕನೆಕ್ಟೆಡ್ ಆಗಿರೋಣ ಅನ್ನೋ ಆಸೆ. ಈವೆಂಟ್ ಇರುತ್ತೆ ಸರ್, ಒಂದು ಹ್ಯೂಜ್ ಈವೆಂಟ್ ಮಾಡ್ತಾ ಇದ್ದೀವಿ. ಅವತ್ತಿನ ದಿನವೂ ನೀವು ಯಾರು ನೋಡದಿರೋಂಥ ಕೆಲವು ವಿಷಯಗಳನ್ನ ಅಲ್ಲಿ ಮೌಂಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಒಂದು ಟೆಕ್ನಾಲಜಿ ತರ್ತಾ ಇದ್ದೀವಿ. ಟ್ರೇಲರ್ ಅದು ಅವತ್ತೇ ನೋಡಿ, ನೀವು ಒಂದು ಸರ್ಪ್ರೈಸ್ ಆಗಿರುತ್ತೆ. ಸರ್, ಮೊದಲನೇ ದಿನದಿಂದನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಷ್ಟು ಟೆಕ್ನಾಲಜಿ ಬಳಸಿ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ತೋರಿಸಿದ್ದೇ ಒಂದು ಫಸ್ಟ್ ಟೆಕ್ನಾಲಜಿ ಸರ್. ಅದಾದಮೇಲೆ ಸಿನಿಮಾದ ಟ್ರೇಲರ್ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀರಾ ನಾವು ಏನಕ್ಕೆ CG ಅಂತ ಇದ್ವಿ, ಏನಕ್ಕೆ ಟೆಕ್ನಾಲಜಿ ಅನ್ನೋದೆಲ್ಲ ದೇವ್ರ ದಯೆಯಿಂದ ನಿಮಗೆ ಟ್ರೇಲರ್ ಆನ್ಸರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾನು ಖಂಡಿತವಾಗ್ಲೂ ಎಲ್ಲ ಟೆಕ್ನಾಲಜಿ ನಿಮಗೆ ಹೇಳುತ್ತೆ ಸರ್. ಫಸ್ಟ್ CG ಅವ್ರ ಹಿಂದೆ ಓಡ್ತಾ ಇದ್ದೀರಾ ಅಂತ. ಬಟ್ ಎಲ್ಲೋ ಒಂದು ಕಡೆ ನನಗೆ ಆಪರ್ಚುನಿಟಿ ಸಿಕ್ತು ತುಣುಕು ನೋಡೋಕ್ಕೆ. ನಾನು ಅದನ್ನ ವಾಪಸ್, ಅಂದರೆ ನೀವು ಒಳ್ಳೆ ಇದಕ್ಕೆ ದಾರಿಗೆ ನೀವು ಓಡ್ತಾ ಇದ್ರಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದು ಡೆಫಿನೆಟ್ಲಿ ಫೇಲ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೈಲ್ ಆಗೋದೇ ಇಲ್ಲ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅಲ್ಲ ಬಟ್ ನಂಗೆ ಅನಿಸ್ತು ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹೆಂಗೆ ಹೇಳಕ್ಕೆ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ. ಇದು ಇಂಡಿಯಾದಲ್ಲಿ ಯಾರೂ ಧೈರ್ಯ ಮಾಡಿಲ್ಲ, ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಇವಾಗ 7 ಡಿಸ್ಟಿಕಲ್ಲಿ ಅದು ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲಾಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲಾಗಿ ಆ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದ್ವಿ. ಈ ಫಿಲಂ ಮೂಲಕ ಏನಾದ್ರು ಸಂಸ್ಕೃತಿನ ಎತ್ತಿ ಹಿಡಿತೀರಾ ಅಂತ. ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದಿದ್ದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸೋಂಥದ್ದು. ಅದಕ್ಕೆ ನಾವು ಹೇಳೋದು ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದು ನೀವು ಬಾಯಲ್ಲೇ ನಾವು ತಿಳ್ಕೊಬೇಕು ಮೇಡಮ್. ಮೇಡಮ್ ಟೆನ್ಷನ್ ಕೊಡೋದಿಲ್ಲ, ಕಾಪಿ ಹೇಳಿದ್ವಿ, ಕಾಪಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಪಿಗೋಸ್ಕರ ಕಾಯ್ತಾ ಇದ್ವಿ. ನಮ್ಗೆ ಟೆನ್ಷನ್ನೇ ಇಲ್ಲ ಮೇಡಮ್. ನೀವು ಒಳ್ಳೆ ಕಾಪಿ ಹೇಳಿದ್ವಿ, ಕಾಪಿ ಬರೋದು ಲೇಟ್ ಆಯಿತು ಅಂತ ನಾವು ದಾರಿ ಕಾಯ್ತಾ ಇರ್ತಾರ ಆ ಥರ ಬಾಗಿಲು ಕಾಯ್ತಾ ಇದ್ವಿ ಮೇಡಮ್. ಇಲ್ಲ ಟೆನ್ಷನ್ ಮೇಡಮ್, ಅವ್ರು ಏನು ಹೇಳಿಲ್ಲ. ಪಿಕ್ಚರ್ ನೋಡಿದ್ದಾರೆ, 3 ದಿನ ಆದ್ಮೇಲೆ ಗೊತ್ತಾಗತ್ತೆ ಮೇಡಮ್. ಅದಂತ ಏನು ಹೇಳಿಲ್ಲ. ಹೋಟೆಲ್ ಖುಷಿಯಾಗಿದ್ರು, ನಾವು ಖುಷಿಯಾಗಿದ್ವಿ. ನಾವು ಬಂದು 3 ಅವರ್ ಅಲ್ಲಿ ಕೂತಿದ್ವಲ್ಲ ಕಾಪಿಗೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಷ್ಟೇ ಅಷ್ಟೇ. Arjun Jana, mark can be a competition in terms of theaters or what? For you. ಮೇಡಮ್, ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, KVN ಅವರು. ಸೊ ತುಂಬ ಪಾಸಿಟಿವ್ ಆಗಿದೆ ಎಲ್ಲನೂ, ಎರಡೂ ಸಿನಿಮಾಗೆ. ಮಾರ್ಕ್ಗಾಗಲಿ 45ಗಾಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್. ಅದೇ ಸುಪ್ರೀತ್ ಅವ್ರು ಹೇಳಿರೋದು. ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರೇ ಇದನ್ನು ಕರೆಕ್ಟಾಗಿ ಹೇಳಿದ್ರೆ ಅದಿರುತ್ತೆ. ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದ ಫಿಲ್ಮ್ಸ್. ಮೇಡಮ್, 2 ಕನ್ನಡ ಪಿಕ್ಚರ್ ಮೇಡಮ್, 2 ನಮ್ಮ ಪಿಕ್ಚರೇ ಮೇಡಮ್, ಎಲ್ಲ ನಮ್ಮದೇ ಮೇಡಮ್. ಸಿನಿಮಾ ಅಂದ್ಮೇಲೆ ಕಾಂಪಿಟೇಷನ್ ಇರ್ತಲ್ಲ. ಅಲ್ಲ, ಇದು ನಾವು ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ ಮೇಡಮ್, ಖಂಡಿತ ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. 2 ಕನ್ನಡ ಪಿಕ್ಚರು, ಎಲ್ಲ ನಮ್ಮ ಕನ್ನಡದವರು ನಮ್ಮ ಕೈ ಹಿಡಿತಾರೆ ಅಂತ 2 ಪಿಕ್ಚರು ಹಿಡಿತಾರೆ ಮೇಡಮ್. ಸರ್ ಸುದೀಪ್ ಸರ್ ಫೋನ್ ಮಾಡಿ ನಿಮ್ಗೆ ಅಥವಾ ನೀವು ಮಾತಾಡಿ ಒಂದೇ ಡೇಟಿಗೆ ಬರ್ತೀವಿ ಆ ಥರದ್ದು ಏನೂ ಆಗಿಲ್ಲ? ಏನು ಸರ್, ಮಾತಾಡಿದ್ದೀವಿ ಸರ್, ಡೆಫಿನೆಟ್ಲಿ. ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸುದೀಪ್ ಸರು ಬ್ಲೆಸ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್, ದೇರ್ ಇಸ್ ನೋ ಪ್ರಾಬ್ಲಮ್.